ನಮ್ ಟೈಮ್ನಾಗ ಡಬ್ಬಿಗೆ ಇಡ್ಲಿ ದೋಸೆ ಪಡ್ ಏನಾರ ಕಟ್ಟಿದ್ರ ಡಬ್ಬಿ ಯಾವಾಗ ತಿಂತೇವ ಅಂತ ಅನಿಸ್ತಿತ್ತು. ಆದ್ರ ಈಗಿನ ಹುಡುಗರ್ಗ ಅದೆಲ್ಲಾ ಕಾಮನ್ ಆಗ್ಬಿಟ್ಟೈತಿ. ದಿನ ಏನಾರ ಹೊಸಾದ್ ಕಟ್ ಅಂತ ಕೇಳ್ತಿರ್ತಾರ. ಅದಕ್ಕ ಈ ಹೊಸ ರೆಸಿಪಿ ಟ್ರೈ ಮಾಡಿದ್ದೆ, ಭಾರಿ ಮಸ್ತ್ ಆಗಿತ್ತು. ಬರ್ರಿ ನಿಮ್ಗೂ ತೋರಿಸ್ಕೊಡ್ತೇನಿ. ಏನ್ ಮಾಡ್ರಿ, ಹಸಿ ವಟಾಣಿ ಒಳಗ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿ, ಆಮ್ಯಾಗ ಮೆಣಸಿನಕಾಯಿ, ಬಾಂಬೆ ರವಾ, ಸ್ವಲ್ಪ ಮೊಸರು ಮತ್ತ ನೀರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಗ್ರೈಂಡ್ ಮಾಡಿ ಬ್ಯಾಟರ್ ರೆಡಿ ಮಾಡ್ಕೋರಿ. ಆಮ್ಯಾಗ ನಿಮ್ಗ ಬೇಕಾಗಿದ್ದ ತರಕಾರಿ ಒಳಗ ಕರಿ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತ ಒಂದ್ ಸ್ವಲ್ಪ ಶೇಜ್ವಾನ್ ಸಾಸ್ ಹಾಕಿ ಇವನ್ನ ಅರ್ಧ ಬೇಯಿಸಿ ತಗೋರಿ. ಬ್ಯಾಟರ್ ಒಳಗ ಬೇಕಿಂಗ್ ಸೋಡಾ ಮತ್ತ ಬೇಕಿಂಗ್ ಪೌಡರ್ ಹಾಕಿ ಕಲಸಿ. ಈ ತರದ ಪ್ಯಾನ್ ಇರ್ತೈತ್ ನೋಡ್ರಿ, ಇದಕ್ಕ ಎಣ್ಣೆ ಸವರಿ ಮುಂಚೆ ಒಂದ್ ಸ್ವಲ್ಪ ಬ್ಯಾಟರ್ ಹಾಕಿ ಆಮ್ಯಾಗ ತರಕಾರಿ ಹಾಕಿ ಇನ್ನೊಂದ್ಸತಿ ಬ್ಯಾಟರ್ ಲೇಯರ್ ಹಾಕ್ರಿ. ಎಡ್ಜಸ್ಗ ಎಣ್ಣೆ ಬಿಟ್ಟು ಮುಚ್ಚಿ ಲೋ ಫ್ಲೇಮ್ನಾಗ ಬೇಯಿಸಿ ಹೊಳಸಿ ಹಾಕಿ 2 ಸೈಡ್ ಹೊಂಬಣ್ಣ ಬರೋವರೆಗೂ ಚಂದಗ ಬೇಯಿಸಿದ್ರ ವಟಾಣಿ ಬಂದ್ ದೋಸಾ ರೆಡಿ ಐತ್ ನೋಡ್ರಿ. ಮಾಡ್ಕೊಂಡ್ ತಿನ್ರಿ, ಭಾರಿ ಮಸ್ತ್.